ನಾನು ಮತ್ತೊಮ್ಮೆ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ನನ್ನ ಸಂಪರ್ಕ ಮಾಡಿದಾಗ ಹೇಳಿದೆ, ನೀವು ತಕ್ಷಣ ರೈಲ್ವೆ ಅಧಿಕಾರಿಗಳನ್ನು ಭೇಟಿ ಮಾಡಿ ನಾಳೆ ಪರೀಕ್ಷೆಯನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿಸಿ ಮುಂದೆ ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ಸಿಗೋವರೆಗೂ ರೈಲ್ವೆ ಯಾವುದೇ ಪರೀಕ್ಷೆಗಳು ಇಲ್ಲಿ ಆಗದಂತೆ ನೀವು ಸೂಚಿಸಬೇಕು. ಇಲ್ಲ ಅಂದರೆ ನಾಳೆ ನಾವು ಏನು ಮಾಡ್ತೀವಿ ಅನ್ನೋದು ನಾಳೆ ಗೊತ್ತಾಗುತ್ತೆ ನಿಮಗೆ. ಆಗ ಕಾನೂನು ಸುವ್ಯವಸ್ಥೆ ತೊಂದರೆ ಆಯಿತು, ಇಲ್ಲ ಅಲ್ಲೇನೋ ಹಾನಿ ಆಯಿತು ಅಂತ ಹೇಳಿದ್ರೆ ನಾವೇನೂ ಮಾಡಲಿಕ್ಕಾಗಲ್ಲ. ನಮ್ಮ ಹಕ್ಕಿಗಾಗಿ ನಾವು ಯಾವ ತೀರ್ಮಾನ ಬೇಕಾದರೂ ನಾಳೆ ನಾವು ತಗೊಳ್ಳಿಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ತಯಾರಿದ್ದೀವಿ. ಅದಕ್ಕೋಸ್ಕರ ಯಾಕೆಂದರೆ ಸುಮಾರು ಸಲ ಇದು ಏನು ನಿನ್ನೆ ಇವತ್ತಿನ ವಿಚಾರ ಅಲ್ಲ, ಭಾರಿ ವರ್ಷಗಳಿಂದ ನಾವು ಹೇಳ್ಕೊಂಡು ಬಂದಿದ್ದೀವಿ. ಹಿಂದಿಯ ಬಲವಂತವಾದಂಥ ಹೇರಿಕೆಯನ್ನು ನಮಗೆ ಯಾಕೆ ಮಾಡ್ತೀರಿ? ರೈಲ್ವೆ ಇಲಾಖೆ ಅನ್ನೋದು ಭಾರತ ಸರ್ಕಾರದ ಒಂದು ದೊಡ್ಡ ಉದ್ಯಮ. ಆ ಉದ್ಯಮದಲ್ಲಿ ಎಲ್ಲ ರಾಜ್ಯ ಭಾಷೆಗಳಿಗೆ ಅನ್ಯಾಯ ಆಗದಂತೆ ನೋಡ್ಕೋಬೇಕಾದ್ದು ಭಾರತ ಸರ್ಕಾರದ ಕರ್ತವ್ಯ. ಅದು ಬಿಟ್ಟು ಕೇವಲ ಹಿಂದಿ ಇಂಗ್ಲೀಷ್ನಲ್ಲಿ ನೀವು ಪರೀಕ್ಷೆ ಬರೀ ಅಂತ ಹೇಳಿದ್ರೆ ಹೇಗೆ ಬರೆಯೋಕ್ಕಾಗ? ಕನಿಷ್ಠ ಡಿ ಗ್ರೂಪ್ ಅಂತ ಪರೀಕ್ಷೆಗಳಿಗೂ ನೀವು ಹಿಂದಿ ಇಂಗ್ಲೀಷ್ನಲ್ಲಿ ಬರೀರಿ ಅಂತ ಹೇಳ್ತೀರಿ. ಹೇಗೆ ಸಾಧ್ಯ ಆಗುತ್ತೆ? ಈಗ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಪ್ರಮೋಷನ್ಗಾಗಿ ನಡೆಯುವಂಥ ಪರೀಕ್ಷೆಗಳನ್ನು ನೀವು ಹಿಂದಿ ಇಂಗ್ಲೀಷಲ್ಲಿ ಬರೀರಿ ಅಂತ ಹೇಳೋದಾದರೆ, ಡಿ ಗ್ರೂಪಿಂದ ಬಂದಂಥವ್ರು, ಪ್ರಮೋಷನ್ ಆಗಿ ಬಂದಂಥವ್ರು, ಅವ್ರಿಗೆ ಹಿಂದಿ ಇಂಗ್ಲೀಷಿಗೆ ಗೊತ್ತೇ ಇಲ್ಲದೆ ಇರುವಂಥವ್ರು ಬರೆಯೋದಾದರೂ ಹೇಗೆ? ಹೀಗಾಗಿ ನೋಡಿ, ನಮ್ಮ ಸಚಿವರುಗಳು, ಕೇಂದ್ರ ಸಚಿವರುಗಳು, ಮೊನ್ನೆ ನಾನು ಸೋಮಣ್ಣವ್ರಿಗೆ ಕೇಳಿದೆ, ಸೋಮಣ್ಣವರೇ ನೀವು ನಮ್ಮ ರಾಜ್ಯ ಸಚಿವರಿದ್ದೀರಿ, ಹೇಗೆ ಇದನ್ನು ಇಂಥ ಅನ್ಯಾಯ ಯಾಕೆ ಸಹಿಸ್ಕೋತೀರಿ ಅಂದರೆ, ಅಣ್ಣ ಅಸಹಾಯಕ, ನಾನು ಏನು ಮಾಡಲಿ ಅಂತಾರೆ. ಯಾರಿಗೆ ಹೇಳ್ಬೇಕು ನಾವು ದೂರು? ಅಲ್ಲಿ ಹಿಂದಿ ದೊರೆಗಳು ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ, ಹಿಂದಿ ಅಧಿಕಾರಿಗಳ ದಬ್ಬಾಳಿಕೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ, ನಾನು ಯಾಕೆ ದೆಹಲಿಗೆ ಹೋದೆ ಅಂತ ಅನ್ನಿಸ್ತಾ ಇದೆ ಅಂತ ಸೋಮಣ್ಣ ಹೇಳ್ತಾರೆ. ರಾಜ್ಯ ಸಚಿವರಿದ್ದಾರೆ ರೈಲ್ವೆ ಇಲಾಖೆಯಲ್ಲಿ, ಅವರೇ ಅಸಹಾಯಕರಾದಾಗ ಮತ್ತೆ ಹೇಗೆ ಇದನ್ನು ಸರಿಪಡಿಸೋರು ಯಾರು? ಹಾಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಿದೆ, ನಾನು ಆವತ್ತಿನಿಂದ ಹೇಳ್ಕೊಂಡು ಬಂದೆ, ನಮ್ಮ ಜೊತೆ ಇಲ್ಲಿ ಕೂರಿಸಿ ರೈಲ್ವೆ ಅಧಿಕಾರಿಗಳನ್ನ, ಹಿರಿಯ ಅಧಿಕಾರಿಗಳನ್ನ, ಸಚಿವರನ್ನ ಕೂರಿಸಿ, ಏನು ಇದು ನಿರಂತರವಾಗಿಂತ ಅನ್ಯಾಯ ನಡೆಯೋದನ್ನ ಹೇಗೆ ಸಹಿಸ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳಿ. ಅದಕ್ಕಾಗಿ ಇವತ್ತು ಒಂದು ಕಡೆ ನಮ್ಮ ಮಂತ್ರಿಗಳು ಯಾರಿದ್ದಾರೆ ಅವರು, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಕರ್ನಾಟಕದ ಮಕ್ಕಳಿಗೆ ಅನ್ಯಾಯ ಆಗುವಾಗ ನೀವು ಮಂತ್ರಿ ಆಗಿದ್ದು ಏನು ಪ್ರಯೋಜನ? ಕೇಂದ್ರದಲ್ಲಿ ಈ ಕೆಲಸ ಏನಾದರೂ ತಮಿಳ್ನಾಡಲ್ಲಿ ಆಗಿದ್ರೆ ತಮಿಳವರು ನಿನ್ನ ಮಂತ್ರಿಗಿರಿ ಬೇಡ ಅಂತ ಹೋಗದು ಬಿಟ್ಟು ಆಚೆಗೆ ಬರ್ತಿದ್ರಿ. ನಿಮಗೆ ಸ್ವಾಭಿಮಾನ ಇದ್ದರೆ ಕನ್ನಡದವರು, ನಮ್ಮ ಮಂತ್ರಿಗಳು ಕರ್ನಾಟಕದಿಂದ ಮಂತ್ರಿಗಳಾಗಿದ್ದೀರಲ್ಲಪ್ಪ ನೀವು ಕನ್ನಡದ ನಾಡಿನ ನೆಲಜಲದ ವಿಚಾರ ಬಂದಾಗ, ಇಲ್ಲ ಉದ್ಯೋಗದ ವಿಚಾರ ಬಂದಾಗ, ಭಾಷೆ ವಿಚಾರ ಬಂದಾಗ ಅಧಿಕಾರಕ್ಕೆ ಅಂಟ್ಕೊಂಡು ಕುತ್ಕೋಬೇಡಿ. ನೀವು ಅಧಿಕಾರವನ್ನು ತ್ಯಜಿಸಿ ಬನ್ನಿ ಕನ್ನಡದ ಮಕ್ಕಳಿಗೋಸ್ಕರ. ಅಧಿಕಾರ ಕೊಟ್ಟವರು ಕನ್ನಡದ ನಾಡಿನ ಮಕ್ಕಳು. ನಿಮಗೆ ಆ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅಂದರೆ ನೀವು ಅಧಿಕಾರದಲ್ಲಿ ಕೂತ್ಕೊಂಡು ಏನು ಪ್ರಯೋಜನ? ಇವತ್ತು ಅಷ್ಟು ನಮ್ಮ ಸಂಸದರು ಏನು ಮಾಡ್ತಾ ಇದ್ದಾರೆ? ಒಬ್ಬರು ಮಾತಾಡೋದಿಲ್ಲ ಸಂಸದರು. ಮತ್ತು ನಿಮಗೆ ಯಾಕೆ ನಿಮ್ಮನ್ನು ಕಳಿಸಿರೋದು ಕೇಂದ್ರಕ್ಕೆ? ಕರ್ನಾಟಕದ ಮಕ್ಕಳ ಭವಿಷ್ಯ ಪ್ರಶ್ನೆ ಅಂದಾಗ ನೀವು ಮಾತಾಡಬೇಕಲ್ಲ ಸಂಸದರು. ಒಬ್ಬ ಸಂಸದರು ಮಾತಾಡಲ್ಲ ಅನ್ನೋದಾದರೆ ಸಂಸದರ ಮನೆಗಳ ಮುಂದೆನೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡಬೇಕು ಅನ್ನೋದು ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಹಾಗೆ ನಮ್ಮ ಕರ್ನಾಟಕದಿಂದ ಏನು ಮಂತ್ರಿಗಳು ಆಗಿದ್ದೀರಿ, ಇದನ್ನು ನೀವು ಸರಿಪಡಿಸೋಕ್ಕಾಗಲ್ಲ ಅನ್ನೋದಾದರೆ ನೀವು ಒಂದು ಕ್ಷಣ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ ಇರಬಾರ್ದು. ರಾಜೀನಾಮೆ ಹೋಗದು ಬಿಟ್ಟು ವಾಪಸ್ ಕರ್ನಾಟಕಕ್ಕೆ ಬನ್ನಿ. ನಿಮ್ಮ ಜನ ಮೆಚ್ತಾರೆ, ನಮ್ಮ ಜನ ಮೆಚ್ತಾರೆ, ನಿಮ್ಮನ್ನು ಒಪ್ಕೋತಾರೆ. ಆಗ ಕೇಂದ್ರದವರಿಗೆ ಒಂದಿಷ್ಟು ಭಯ ಬರ್ತಿಂತ ತೀರ್ಮಾನಗಳು ತಗೊಳ್ಳೋಕ್ಕೆ. ಇದು ಮಾಡದೆ ಇವತ್ತು ನಮ್ಮ ಪ್ರತಿನಿಧಿಗಳು ಯಾವುದೋ ಇಂಥ ವಿಚಾರ ಬಂದಾಗ, ಅವತ್ತು ಅನ್ಯಾಯ ಆದಾಗ, ಕಾವೇರಿ ವಿಚಾರದಲ್ಲಿ ಅನ್ಯಾಯ ಆದಾಗ ಅವತ್ತು ಅಂಬರೀಷ್ ಅವರು ತನ್ನ ಸಚಿವ ಇದಕ್ಕೆ ರಾಜೀನಾಮೆ ಕೊಟ್ಟು ಬರಲಿಲ್ವಾ? ಹಾಗೆ ಮಾನ್ಯ ಕುಮಾರಸ್ವಾಮಿ ಅವರೇ, ಪ್ರಹ್ಲಾದ್ ಜೋಶಿ ಅವರೇ, ನೀವೆಲ್ಲ ಭಾರಿ ದೊಡ್ಡ ಈ ನಾಡಿನ ಎಲ್ಲ ಉನ್ನತವಾದ ಅಧಿಕಾರವನ್ನು ಅನುಭವಿಸ್ತವ್ರಿದ್ದೀರಿ. ಇವತ್ತು ಈ ನಾಡಿನ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅಂದಾಗ ನಿಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆಚೆಗೆ ಬನ್ನಿ. ಆ ಕ್ಷಣಕ್ಕೆ ಅದು ಸರಿಯಾಗದೆ ಹೋದ್ರೆ ಕೇಳಿ ಬೇಕಾದರೆ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.